ಮಾನವ ಜೀವನವು ಏರಿಳಿತಗಳಿಂದ ಕೂಡಿದೆ. ಅದು ಸುಖ ದುಃಖಗಳ ಸಮ್ಮಿಲನ. ಅರ್ಥಾತ್ ದುಃಖವಿದ್ದರೆ ಸುಖವು ಸ್ವಲ್ಪ ಸಮಯದ ನಂತರ ಬರುತ್ತದೆ ಎಂದು ಆಚಾರ್ಯ ಚಾಣಕ್ಯರು ಸುಖಮಯ ಜೀವನಕ್ಕಾಗಿ ಹಲವು ಕಿವಿಮಾತುಗಳನ್ನು ಹೇಳಿದ್ದಾರೆ. ಚಾಣಕ್ಯ ತನ್ನ ಆಲೋಚನೆಗಳನ್ನು ಶ್ಲೋಕಗಳ ಮುಖಾಂತರ ಜನರಿಗೆ ತಲುಪಿಸಿದ್ದಾರೆ. ಅವರ ಆಲೋಚನೆಗಳು ಉತ್ತಮ ಮತ್ತು ಸಂತೋಷದ ಜೀವನಕ್ಕೆ ಬಹಳ ಮೌಲ್ಯಯುತವಾಗಿದೆ. ಶಾಂತ ಮನಸ್ಸು. ಎಷ್ಟೇ ದೊಡ್ಡ ಸಮಸ್ಯೆಯಾದರೂ ಎಲ್ಲದಕ್ಕೂ ಶಾಂತಿಯೇ ಪರಿಹಾರ ಎಂದು ಚಾಣಕ್ಯ ಹೇಳುತ್ತಾರೆ. ಹೌದು, ಆಚಾರ್ಯ ಚಾಣಕ್ಯ ಹೇಳುತ್ತಾರೆ, ಶಾಂತಿಗಿಂತ ದೊಡ್ಡ ತಪಸ್ಸು ಇಲ್ಲ. ಈಗಿನ ಕಾಲದಲ್ಲಿ ಇಷ್ಟೆಲ್ಲಾ ಸುಖವಿದ್ರೂ ಮನಸ್ಸಿಗೆ ನೆಮ್ಮದಿ ಸಿಗುತ್ತಿಲ್ಲ. ಯಾರ ಮನಸ್ಸು ಚಂಚಲವಾಗಿದೆಯೋ ಅವರು ಎಲ್ಲಾ ಸೌಕರ್ಯಗಳಿಂದಾಗಿಯೂ ಸಂತೋಷದಿಂದಾಗಿಯೂ ವಂಚಿಸಲ್ಪಡುತ್ತಾರೆ. ಕರುಣಾಭಾವ. ದಯೆಯ ಪ್ರಜ್ಞೆಯು ಮನುಷ್ಯನನ್ನ ಸಮರ್ಥನನ್ನಾಗಿ ಮಾಡುತ್ತದೆ. ಕರುಣೆಯು ವ್ಯಕ್ತಿಯನ್ನ ಕೆಟ್ಟದನ್ನ ಮಾಡದಂತೆ ತಡೆಯುತ್ತದೆ. ಅಂತಹ ಜನರು ಪಾಪದಲ್ಲಿ ಪಾಲುದಾರರಾಗುವುದಿಲ್ಲ. ಅವರ ಹೃದಯದಲ್ಲಿ ಯಾವುದೇ ಅಪರಾಧದ ಭಾವನೆ ಉದ್ಭವಿಸುವುದಿಲ್ಲ. ಪಾಲಿಗೆ ಬಂದದ್ದು ಪಂಚಾಮೃತವೆಂದು ತೃಪ್ತಿಯಾಗಬೇಕು. ಮನುಷ್ಯನ ದೊಡ್ಡ ಸಂಪತ್ತು ಅವನ ಜೀವನದಲ್ಲಿ ಅವನ ತೃಪ್ತಿ. ಯಶಸ್ಸನ್ನ ಯಾವಾಗಲೂ ಇತರರು ಅಳೆಯುತ್ತಾರೆ, ಆದರೆ ವ್ಯಕ್ತಿ ಯಾವಾಗಲೂ ಸ್ವಂತ ಮನಸ್ಸಿನಲ್ಲಿ ತೃಪ್ತಿಯನ್ನ ಅನುಭವಿಸ್ತಾನೆ. ಅದುವೇ ಯಶಸ್ಸು. ಆ ತೃಪ್ತ ಭಾವ ಬರಬೇಕು ಎಂದು ಚಾಣಕ್ಯ ಹೇಳ್ತಾರೆ. ದುರಾಸೆಯನ್ನ ಬಿಡು. ದುರಾಸೆ ಬೇಡ. ಸಿಕ್ಕಿದ್ದನ್ನ ಗೌರವದಿಂದ ಸ್ವೀಕರಿಸಿ. ಇಲ್ಲದಿದ್ರೆ ಸಂತೋಷದ ಮನೆಗೂ ಬೆಂಕಿ ಬೀಳತ್ತೆ. ಕಡು ಬಯಕೆಯು ಒಂದು ರೋಗವಾಗಿದ್ದು ಸಮಯಕ್ಕೆ ಚಿಕಿತ್ಸೆ ನೀಡದಿದ್ರೆ ಅದು ಜೀವಮಾನದ ದುಃಖಕ್ಕೆ ಕಾರಣವಾಗತ್ತೆ ಅಂತ ಚಾಣಕ್ಯ ಹೇಳ್ತಾರೆ.